ಪ್ರತಿ ಗಚ್ಚತಿ. ಸರ್ವದೇವ ನಮಸ್ಕಾರಂ ಕೇಶವಶ್ಯ ಪ್ರತಿ ಗಚ್ಚತಿ. ಹೇಗೆ ಆಕಾಶದೊಳಗ ಮೋಡಗಳಾಗಿರ್ತವ, ಭೂಮಿಯ ತಂಪು ಅದಕ್ಕೆ ಬಡಿದ ಕೂಡಲೇ ಮಳೆ ಶುರು ಆಗ್ತದ. ಭೂಮಿಯ ಯಾವುದೇ ಭಾಗದೊಳಗೆ ಮಳೆ ಬೀಳಿ ಅದೆಲ್ಲ ತಗ್ಗು ದಿಣ್ಣೆ ಹಳ್ಳ ಹೊಳೆ ಹರಿದು ಸಮುದ್ರಕ್ಕೆ ಕೂಡ್ತದಂತ. ಎಲ್ಲ ಕಡೆ ಮಳೆ ಬಿದ್ದದ ನೀರೆಲ್ಲ ಸಾಗರಕ್ಕೆ ಕೂಡ್ತದ. ಹಂಗೆ ನೀವು ಬೇಕಾದ ದೇವರಿಗೆ ನಮಸ್ಕಾರ ಮಾಡಿರಿ, ಬಾಲಾಜಿ ಮಾಡ್ರಿ, ಸಾಯಿಗೆ ಮಾಡ್ರಿ, ಯಾರಿಗೆ ಮಾಡ್ರಿ, ಎಲ್ಲ ಹೋಗೋದು ಪರಮಾತ್ಮನಿಗೆ. ಕೇಶವಶ್ಯ ಪ್ರತಿ ಗಚ್ಚತಿ. ಒಬ್ಬನೇ ದೇವರಿರೋದು. ಏಕಂ ಸತ್, ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಇರೋ ಒಬ್ಬನೇ ಅದನವ. ನಾವು ಹುಚ್ಚುತ್ತಾರ ಮೋಗ್ರೆವ ಚಾಮುಂಡಿ ಇದು ತಿಳ್ಕೊಂಡು ಏನೇನೋ ಎತ್ತಿಟ್ಟು ಕರಿತೀವಿ. ಬಟ್ ಇರೋ ಒಬ್ಬನೇ. ಬಟ್ ನಮ್ಮ ಅಜ್ಞಾನಕ್ಕೆ ದೇವರು ಇದ ಸ್ವರೂಪದಾಗದಾನ ಅಂತ ಸ್ಟ್ರಕ್ ಆಗಿದ್ದೀವಿ. ನಾವು ಸ್ಟ್ರಕ್ ಆಗಿದ್ದೀವಿ. ಸುಭಾಷಿತಕಾರರು ಹೇಳ್ತಾರ, ಒಂದು ನಾಯಿ ಅಂತ ನಾಯಿ ನೀವು ನಾಯಿ ಸಾಕಿರ್ತೀರಿ. ನಾಯಿ ಸಾಕಿದಾಗ ಬೇರೆ ಬೇರೆ ಡ್ರೆಸ್ ಹಾಕೊಂಡ್ಬರ್ಬೇಕು ಗೊತ್ತಿರ್ತೈತಿಲ್ಲ. ಅದು ಮೈಸೂರು ಪೇಟ ಹಾಕೊಂಡ್ಬರ್ರಿ ಮತ್ತೆ ಮತ್ತೆ ಬರ್ತೈತೆ. ಒಮ್ಮೆ ಕಾಶ್ಮೀರಿ ಶಾಲ್ ಹಾಕೊಂಡ್ಬರ್ರಿ ಬರ್ತದೆ. ನಾವು ನೋಡ್ರಿ ಮೂರ್ಖರು. ಬೇರೆ ಬೇರೆ ವೇಷಗಳನ್ನು ಧರಿಸ್ಕೊಂಡು ಬರ್ತಕ್ಕಂಥ ಮಾಲಕನನ್ನ ಒಂದು ನಾಯಿ ಗುರ್ತು ಹಿಡ್ತೈತ. ಹಂಗ ಬೇರೆ ಬೇರೆ ಒಬ್ಬ ದೇವ್ರು ಒಬ್ಬರ ಅದಾನವ. ಒಬ್ಬರ ದೇವ್ರದಾನ. ಬೇರೆ ಬೇರೆ ವೇಷ ಧರಿಸಕ್ ಬಂದ್ರೆ ನೀ ಅಲ್ಲಿ ನೋಡಿ ನಮ್ ವೆಂಕಟೇಶ್ ಬಂದಪ್ಪ ನಾವು ಶಿವನ್ ಭಕ್ತರು, ನೀ ಯಾವ ನಡಿ ಅಂತೀವಿ ನಾವು. ಅವನೇ ಬಂದದ್ದು. ಹಾಗೆ ಎಲ್ಲ ದೇವ್ರಿಗೆ ಬೇಕಾದ ದೇವ್ರ ನಮಸ್ಕಾರ ಮಾಡಿ ಅವನಿಗೆ ಹೋಗ್ತದೋ. ಈ ಸುಭಾಷಿತವನ್ನು ಹೇಳಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಆಶೀರ್ವಾದವನ್ನು ನೀಡುತ್ತಾ ತುಂಬ ಆಸಕ್ತಿಯಿಂದ, ಕೆಲವೊಂದಂತೂ ಬೇಗ ಬಂದಿದ್ದೀರಿ. ನಾವು 10 ಗಂಟೆ ಟೈಮ್ ಕೊಟ್ಟಿದ್ದೀವಿ, ಬೇಗ ಬಂದಿರಿ. ನಿಮ್ಮ ಕಾತುರತೆ, ಗುರುಗಳನ್ನ ನೋಡಬೇಕು ಅನ್ನೋ ಧಾವಂತ, ಬರೀ ಪುಟ್ಟ ಸ್ಕ್ರೀನಲ್ಲಿ ನೋಡ್ತಿದ್ದೀರಿ ಯೂಟ್ಯೂಬ್ ಮೂಲಕ. ಈಗ ನಿಮ್ಮ ಕಣ್ಣು ಮುಂದೆ ಲೈವ್ ಕೂತಿದ್ದೀನಿ ನಾನು, ಹೌದಾ? ಸೊ ಭೂಮಿ ಮೇಲೆ ನೀವು ದೇವ್ರನ್ನ ನೋಡ್ತಿರಲ್ಲ ಗೊತ್ತಿಲ್ಲ. ಕಣ್ಣಿ ಕಾಣು ಭಗವಂತ ಅಂದರೆ ಒಬ್ಬ ಸೂರ್ಯ, ಅವನಷ್ಟೇ ಕಣ್ಣಿ ಕಾಣ್ತೀರಿ. ಆನಂತರ ಮತ್ತೆ ಕಣ್ಣಿ ಕಾಣ್ತಕ್ಕಂಥ 3 ದೇವರುಗಳು ಯಾರಪ್ಪ ಅಂತಂದ್ರೆ ತಂದೆ, ತಾಯಿ, ಗುರು. ತಂದೆ, ತಾಯಿ, ಗುರು. ದೇವರು ಕೂಡ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರು ಕೂಡ ದೇವರನ್ನು ಮುಟ್ತೀರಿ. ಹೋಗಿ ನೋಡ್ತೀರಿ, ದೇವ್ರನ್ನ ಮುಟ್ಲಿಕ್ಕಾಗತ್ತೇನು? ದೇವ್ರನ್ನ ಅಲ್ಲ, ದೇವರ ಮೂರ್ತಿಯನ್ನು ಸಹಿತ ಮುಟ್ಟಕ್ಕಾಗೋದಿಲ್ಲ ನಿಮಗೆ. ಹೋಗಿ ಬಾಲಾಜಿ ಟೆಂಪಲ್ ಹೋಗಿ ಮುಟ್ರಿ, ಒಳಗೆ ಹೋಗಿ ಬಾಲಾಜಿ ಮುಟ್ಟಕ್ಕಾಗತ್ತೆ? ಆಗುದಿಲ್ಲ. ದೇವರು ಕೂಡ ಮುಟ್ಟಕ್ಕಾಗುದಿಲ್ಲ, ನೋಡ್ಬೋದು ಅಷ್ಟೇ, ಹೌದಾ? ಅವನು ಮುಟ್ಲಾರಲಿ, ಏನು ಮಾಡಲಾರಲಿ. ದೇವರು ಕೂಡ ನಿಮಗೆ ಏನೇನು ಮಾಡಬೇಕಂತ ಅನಿಸೈತಿ ಅದನ್ನು ಗುರುವಿನ ಕೂಡ ಮಾಡ್ಬೋದು. ದೇವರು ಕೂಡ ನೀವು ಏನನ್ನು ಮಾಡಲಾರಿರೋ ಅದನ್ನೆಲ್ಲ ಗುರುವಿನ ಕೂಡ ಮಾಡ್ಬೋದು. ತಂದೆ ತಾಯಿಯಿಂದ ನೀವು ದೇವರನ್ನು ತಪ್ಕೊಂತೀರಿ ಖರೆ, ಆದ್ರೆ ಅವನಿಗಿಂತ ಹೆಚ್ಚು ಗುರು ನಿಮ್ಗೆ ಹಿಡಿಸ್ತಾನೆ. ಯಾಕಂದ್ರೆ ತಂದೆ ತಾಯಿಗೆ ನೀವು ಗುರು ಅಂತ ಯಾಕೆ ಒಪ್ಕೊಳ್ಳೋದಿಲ್ಲ, ದೇವರಂತ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ಅದು ಮನುಷ್ಯತ್ವ ವೈಫಲ್ಯ. ಅದು ಮನುಷ್ಯತ್ವ ವೈಫಲ್ಯ. ಯಾವ ವ್ಯಕ್ತಿ ಸತತವಾಗಿ ಸಮೀಪ ಇರ್ತಾನೆ ಅವನ ಕಿಮ್ಮತ್ತು ಸಿಗಲ್ಲ. ತಂದೆ ತಾಯಿ ಹಡದು ನಿಮ್ಮನ್ನ ಜೋಗಿ ಮಾಡಿ ಉಣ್ಣ ಅಯ್ಯವ್ವ, ಎದ್ದು ಅಯ್ಯವ್ವ, ಮಕ್ಕಳು ಅಯ್ಯವ್ವ, ವಿಶ್ರಾಂತಿಗಳಯ್ಯವ್ವ ಚಂದನ ನಿಮ್ಗೆ ಬಿಡ್ತಾರಲ್ಲ, ಕಿಮ್ಮತ್ತು ಕೊಡ್ತೀವಿ ನಾವು. ಕಿಮ್ಮತ್ತೆ ಕೊಡ್ತೀವಿ. ದೇ ಆರ್ ಲಿವಿಂಗ್ ಗಾಡ್. ನಿಮ್ ಜನ್ಮ ಕೊಟ್ಟಾರ್ರಿ, ನಿಮ್ ಹೇಲು ಉಚ್ಚಿ ಬೆಳೆದಾರ್ರಿ.
ದವಾಖಾನೆ ಬಿದ್ದಾಗ ಉಪವಾಸ ಬಿದ್ದು ಎಲ್ಲ ದೇವ್ರು ಕೇಳ್ಕೊಂಡಾರ್ರಿ. ಅಂತ ಮೊದಲ ದೇವರು ನಿಮಗೆ ಜನ್ಮ ಕೊಟ್ಟು ಈ ಭೂಮಿ ಮೇಲೆ ಬರುವಂಗೆ ಮಾಡಿದವರು ಅದು ಇವತ್ತು ತಂದೆ ತಾಯಿ ಪರಿಸ್ಥಿತಿ ಇವತ್ತು ಭಾಳ 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 ಕೆಟ್ಟದ್ರಿ. ನಮ್ಮ ಆಶ್ರಮಕ್ಕೆ ಎಷ್ಟು ಜನ ಬರ್ತಾರಲ್ಲ, ಸುಡ್ಗಾಡ ತಂದೆ ತಾಯಿ ಅವ್ರನ್ನ ಹೆಂಗೆ ಬೆಳೆಸ್ಯಾರ, ರಾಜಕುಮಾರಿ ಟೈಪ್ ಬೆಳೆಸ್ಯಾರ. ವಯಸ್ಸಾಗ್ತದ, PUC BA ಬಂದಾಗ ಅವ್ರ ಸ್ವರೂಪ ಚೇಂಜ್ ಆಗ್ತದೆ. ಯಾವುದೊಬ್ಬ ಹುಡುಗ ಯಾವುದೊಬ್ಬ ಹುಡುಗಿ ಗಂಟು ಬೀಳ್ತಾಳ, ಆಕಿ ತಂದೆ ತಾಯಿಗಳಿಗಿಂತ ಅತ್ತತ್ತಾಗ್ಬಿಡ್ತಾಳೆ. ಆಕಿ ಐ ಲವ್ ಯು ಅಂದ್ಬಿಟ್ರೆ ಸಾಕು, ಮಗಿದು ಹುಚ್ಚಿಡ್ದು ತಂದೆ ತಾಯಿ ಅಲ್ಲ ಅಂದ್ಕೊಂಡು ಅವತ್ತು ವಿರೋಧ ಮಾಡಿದ್ರಲ್ಲ ನಿಮ್ಮನ್ನು ಓದ್ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರ. ಅಂಥ ಪರಿಸ್ಥಿತಿ ಬಂದದ್ದು. ತಂದೆ ತಾಯಿ ಮತ್ತೆ ಧಿಕ್ಕರಿಸಿ ಬರೀ ಸುಮಾರು ಒಂದು 10-15 ದಿವಸವಾಗ ನನ್ನ ಕಡೆ ಬರೇ ಅವನೇ ಬಂದವು. ಹತ್ತತ್ತು ಹೇಳ್ತಾರ, ಗುರುಜಿ ನಮ್ಮ ಹುಡುಗಿ MD ಆಗೈತ್ರಿ, ನಮ್ಮ ಹುಡುಗಿ MBBS ಆಗ್ಯಾಳ್ರಿ, ನಮ್ಮ ಹುಡುಗಿ MTech ಆಗೈತ್ರಿ. ಎಂಥವ್ನು ಕೂಡ ನಾವು ಯಾವ ಮಾಡಾಗಡ್ರಿ ಗುರುಜಿ. ನಮ್ಮ ಧರ್ಮ ಅಲ್ಲ, ನಮ್ಮ ಜಾತಿ ಅಲ್ಲ, ಅಂಥವ್ರನ್ನ ಲವ್ ಮಾಡ್ಯಾರ್ರಿ. ಕರಡು ಹಿಂಡಾಕತೈತ್ರಿ. ನನ್ನ ಮಾತು ಕೇಳಪ್ಪ, ನೀ ಸುಮ್ಕೊಡು. ನೀವೊಬ್ಬಕ್ಕೆ ಜೈಲ್ನಾಗ ಕುಂತ್ರಪ್ಪ, ನಾನು ಜೈಲ್ನಾಗ ಕೊಡ್ಬೇಕಂತೇನು ನೀನು? ಅಸಹ್ಯ ಮಾತಾಡ್ತಾಳ್ರಿ. ಹೊಯ್ರುಗಳು ಮಾತಾಡ್ಲಿ, ಹೊರಗಿನವ್ರು ಮಾತಾಡ್ಲಿ, ಮಗಳು ಮಾತಾಡ್ತಾಳ್ರಿ, ಮಗ ಮಾತಾಡ್ತಾನ್ರಿ. ಹತ್ತತ್ತು ಹೇಳ ಬಂದು ಕಿರಿದು ಬಂದಾಗ ನಿಮ್ಮಲ್ಲಿ ಕೆಲವು ಮಂದಿ ಅದಕ್ಕೆ ಬಂದಿರಬಹುದು. ಬಹುಶಃ ದೊಡ್ಡ ಪ್ರಾಬ್ಲಮ್ ಅದ ನಿಮಗೆ. ಇವತ್ತು ಯಾರು ನಿಯತ್ ಅನ್ನೋದಿಲ್ಲ. ಗಂಡ ಹೆಂಡತಿ ಕೂಡ ಇರಬೇಕು ಅನ್ನೋ ನಿಯತ್ ಹೋಯ್ತು. ಹೆಂಡತಿ ಗಂಡನ ಕೂಡ ನಿಯತ್ತಾಗಿ ಬದುಕಬೇಕು ಅನ್ನೋದು ಹೋಯ್ತು. ತಂದೆ ತಾಯಿಗಳು ಕೂಡ ನಿಯತ್ತಾಗಿ ಬದುಕಬೇಕು ಅನ್ನೋದು ಮಕ್ಕಳದು ನಿಯತ್ ಹೋಯ್ತು ಹಾಳಾಗಿ. ಒಬ್ಬ ಬಾಸ್ ಕಡೆ ಒಬ್ಬ ವರ್ಕರ್ ವರ್ಕ್ ಮಾಡ್ತಾರೆ, ಎಂಥದೋ ನಿಯತ್ತು, ರೊಕ್ಕ ಕೊಡ್ತಾನೆ, ಪಗಾರ ಕೊಡ್ತಾನೆ, ಅದು ನಿಯತ್ತಾಗಿ ಬಿಡಬೇಕು ಅನ್ನೋದು ಹೋಗಿ ಬಿಡುತ್ತೆ ಹಾಳಾಗಿ. ಅದಕ್ಕೆ ಕಲಿಯುಗ ಅಂತಾರೆ. ಇದಕ್ಕೆ ಒದ್ದಾಡಕತ್ತಿರಲ್ಲಾರು. ಆ ಆಶ್ರಮಕ್ಕೆ ರಾಜನೂ ಬರ್ತಾನೆ, ರಂಕನೂ ಬರ್ತಾನೆ, ಬಡವನು ಬರ್ತಾನೆ, ಶ್ರೀಮಂತನು ಬರ್ತಾನೆ. ಎಂತೆಂಥ ಶ್ರೀಮಂತನು ಅಂದ್ರೆ ಕೋಟಿ, ಬರೀ 1 ಕೋಟಿ ಅಲ್ಲ, 200-300 ಕೋಟಿ ರೂಪಾಯಿ ಇದ್ದವ್ರು ಆಶ್ರಯಿತರು ಬರ್ತಾರೆ. ಪಾಪದಾಗಿ ನಾ ಸಟ್ಟದಾಗಿ ಪಾಲ್ಗೊಂಡೆ, ಎಲ್ಲ ಫೇಲ್ ಆಗೈತಿ. ಎಲ್ಲ 200-300 ಕೋಟಿ ರೂಪಾಯಿ ಗಳಿಸಿ 6 kg ಬಂಗಾರ ಐತಿ ಅಂದವ ಇವತ್ತು ನನಗೆ 2,000 ರೂಪಾಯಿ ದಕ್ಷಿಣ ಕೊಡಕ್ಕೆ ಆಗೋದು ಅಂತ ಬರ್ತಾನ. ಏನ್ ಮಾಡ್ಕೊಂಡ್ರಿ ಬದುಕು? ಏನ್ ಮಾಡ್ಕೊಂಡ್ರಿ ನೀವು? ಹುಚ್ಚರ ಬದುಕು ನಿಮ್ದು ಎಲ್ಲ. ನಿಮ್ಮ ಕೈಯಾರ ನೀವು ಹಾಳು ಮಾಡ್ಕೊಂಡ್ರಿ ಬದುಕನ್ನ. ಬಿಕಾಸ್ ಆಫ್ ಇಗ್ನರೆನ್ಸ್, ಅಜ್ಞಾನ. ಪರಮಾತ್ಮ ಬದುಕನ್ನು ಕೊಟ್ಟ, ಸುಖವಾಗಿ ಬದುಕನ್ನು ಕಳಿಸಿದ. ನೀವೇನ್ ಮಾಡ್ಕೊಂಡ್ರಿ? ಹುಚ್ಚುತ್ಸಾರ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡಕತ್ತೀರಿ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡಕತ್ತೀರಿ. ಈ ಕದ್ದಾಗ ಬಳ್ಳಿಟ್ಟು ನೀವೇ ಸಿಗಿಸ್ಕೊಂತೀರಿ. ಬಾಗ ಅಯ್ಯೋ ಅಂತಂದ್ರೆ ಸಿಗಿಸ್ಕೊಂಡಾರ ಯಾರು? ನೀವೇ. ಕದ್ದಾಗ ಬಟ್ಟಿಟ್ಟು ಸಿಗಿಸ್ಕೊಳ್ಳೋದು ಅಂತಾರೆ ಇದನ್ನ. ಹಂಗೇ ನಡೆದ ಬದುಕು, ಹಂಗೇ ನಡೆದದ್ದು. ಏನು ಮಾಡೋದು? ಇಲ್ಲಿ ನೋಡ್ತೀರಿ, ಗುಡ್ಡ ನೋಡ್ತೀರಿ, ಬೆಟ್ಟ ನೋಡ್ತೀರಿ, ಹಸಿರು ನೋಡ್ತೀರಿ, ಎಲ್ಲ ನೋಡ್ತೀರಿ. ಭೂಮಿ ಹೆಸರು ಕಾಣಿಸುತ್ತೆ, ಭೂಮಿ ಹೆಸರು ಕಾಣಿಸುತ್ತಿಲ್ಲ. ಎಷ್ಟು ಚಂದ ಅದಲ್ಲ. ಒಬ್ಬ ಕವಿ ಆಗಿದೆ, ನೀವು ಕವನ ಬರೀತೀರಿ, ಧರಿತ್ರಿ, ಹಸಿರು ಸೀರೆ ನಿಂತು ನಿಲ್ತಾಳ ಅಂತ ಬರೀತೀರಿ. ಆದ್ರೆ ಒಂದು ನೆನಪಿರಲಿ, ಆ ಧರಿತ್ರಿ ಭೂಮಿ ತಾಯಿ, ಎಲ್ಲರಿಗೂ ತಾಯಿನ. ಭೂಮಿ ತಾಯಿ ಅಂತಾರ, ಭೂಮಿ ತಾಯಿ ಆಕಾಶ ತಂದೆ ಅಂತಾರ. ಹಂಗೆ ಹೌದಾ? ಭೂಮಿ ತಾಯಿ ಆಕಾಶ ತಂದೆ. ಎಷ್ಟು ಸಾಂಕೇತಿಕ ಅದ ಅಂದ್ರೆ, ಮ್ಯಾಗ ಹಸಿರು ಕಾಣ್ತಕ್ಕಂಥ ಭೂಮಿ ಅಗದು ನೋಡಿದ್ರೆ ಇನ್ನೂ ಕೆಳಗೆ ಹೋದ್ರೆ ಇನ್ನಷ್ಟು ಕೆಳಗೆ ಹೋದ್ರೆ ಒಳಗೆ ಬೆಂಕಿ ಐತಿ, ಒಡವಾಗ್ನಿ ಅದ. ಲಾಭರಸ ಅಂತಾರೆ, ಲಾಭರಸ ಅಂತೀರಿ, ಲಾಭರಸ. ಒಲಿಕ್ಯಾನೋ ಜ್ವಾಲಾಮುಖಿ. ನಿಮ್ಮೊಳಗೆ ಜ್ವಾಲಾಮುಖಿ ಅದ. ಮಾಗಿ ಚಂದ ಕಾಣಿಸ್ತೀರಿ, ಒಳಗೆ ಬೆಂಕಿ ತುಂಬಿದೆ. ನೀವು ಧರಿತ್ರಿ, ಭೂಮಿ ತಾಯಿ ಭೂಮಿ ತಾಯಿ ಪುತ್ರ. ಹೆಂಗೆ ಭೂಮಿ ತಾಯಿ ಹೇಲ್ ಮಾಡ್ರಿ, ಉಚ್ಚಿ ಮಾಡ್ರಿ, ಏನು ಮಾಡ್ರಿ, ಎಷ್ಟು ಹೊಲಸು ಮಾಡ್ತೀರಿ, ಎಷ್ಟು ಹೊಲಸು ಆಗ್ತೀರಿ ಗೊತ್ತಿದ್ರೆ. ತಿಂದಿದ್ದೆಲ್ಲ ಹೋಗಿರ್ತೀರಿ, ಉಳ್ತೀರಿ, ಎಲ್ಲ ಉಳ್ತೀರಿ. ಸಹಿಸ್ಕೊತಾಳಿ ಭೂಮಿ ತಾಯಿ.
ಹಂಗೆ ನೀವೆಲ್ಲ ಭೂಮಿ ಪುತ್ರ ಇರ್ತೀರಿ, ಭೂಮಿ ಪುತ್ರಿಯರ್ ಇದ್ದೀರಿ, ಸಹಿಸ್ಕೊಂಡಾಗತ್ತೀರಿ, ಸಹಿಸ್ಕೊಂತೀರಿ. ಎಂತಾಗ ಮುಸಲ್ ನಗುಮುಖ, ಸ್ಮೈಲ್, ಕಾಲ್ಗೇಟ್ ಸ್ಮೈಲ್ ಅಂತಾರೆ ಇದಕ್ಕೆ. ಹೆಂಗೆ ತೋರಿಸಿಲ್ಲ ಅಡ್ವರ್ಟೈಸ್ಮೆಂಟ್, ಕಾಲ್ಗೇಟ್ ಸ್ಮೈಲ್ ಅಂತಾರೆ. ಕಾಲ್ಗೇಟ್ ಸ್ಮೈಲ್ ಅಂದ್ರೆ ಅದು ನಿಜವಾದ ಸ್ಮೈಲ್ ಅಲ್ಲ ಅಂತ ಮತ್ತು ನೀವೇ ನೋಡ್ರಿ. ಯಾಕ್ರಿ ಆರಾಮದ್ರಿ ಅಂತ ಹೇಳಿ ನಾ ಕೇಳ್ತೀನಿ ಫಸ್ಟ್ ಯಾರಿಗೆ ಏನು ಕೇಳಿದ್ರೆ ಯಾಕ್ರಿ ಆರಾಮ್ರಿ ಫಸ್ಟ್ ಅದಕ್ಕೆ ಕೇಳ್ತಾರೋ ಎಷ್ಟು ಹಳದ್ರಿ ಅಂತ ಕೇಳ್ತಾರೆ, ಮತ್ತೆ ಎಷ್ಟು ಗಳಿಸಿದ ಅಂತ ಕೇಳ್ತೀರ. ಫಸ್ಟ್ ಏನು ಕೇಳ್ತೀರಿ? ಯಾಕ್ರಿ ಆರಾಮ ಅಂತ ಕೇಳ್ತಾರೆ. ಅವ ನೀವು ಹೇಳ್ತೀರಿ ನಾವು ಆರಾಮ್ರಿಪ್ಪ, ಮತ್ತು ನೀವು ಅಂತ ಹೇಳ್ತೀರಿ. ನಾ ಏನಂತೀನಿ ನಾನು ಆರಾಮ್ರಿಪ್ಪ ಅಂತೀನಿ. ಅವಾಗ ಈ ಕಡೆ ಹೊಂಟಿದ್ರೆ ನೀವು ಕೇಳ್ತೀರಿ, ದವಾಖಾನೆ ಹೊಂಟಿರಿ ಅಂತ ನಾ ಹೇಳ್ತೀನಿ. ಮ್ಯಾಗ ಏನದ ದವಾಖಾನೆ, ಇದು ಆರಾಮದಿನ ಅಂತಾರ. ಮ್ಯಾಗ ಆರಾಮದಿನ ಅಂತಾರ, ಮತ್ತೆ ಈ ಕಡೆ ಹೊಂಟಿ ಅಂತ ಕೇಳಿದ್ರೆ ದವಾಖಾನೆ ಹೊಂಟಿ ಅಂತಾರೆ. ಆರಾಮಿದ್ದವ್ರು ದವಾಖಾನೆ ಹೋಗ್ಕೊಂಡು ಅಂದ್ರೆ ಇದಂತ ಹುಚ್ತಾನೆ ಇದೆ. ಅದು ನಿಮ್ಗೆ ಆರಾಮ ಮಾಡೋದು ಗೊತ್ತಾಗಲಿಲ್ಲ, ಒಳಗೆ ತುಂಬೈತಿ. ಇನ್ನೂ ಸ್ವಲ್ಪ ನಿಂತು ಮಾತಾಡ್ಸಿರ್ಬೇಕಾರೆ ಹಾಂ ಆರಾಮದಿನ ಅಂತ ಇವ್ರು ಅಂತಾರೆ. ಇನ್ನೂ ಸ್ವಲ್ಪ ನಿಂತು ಮಾತಾಡ್ಸ್ರಿ. ಇಲ್ರಿ ನನ್ನ ಸೊಸಿ ನಾವು ನನ್ನ ಹೊರಗೆ ಹಾಕ್ಬಿಟ್ಟಾಡ್ರಿ, ಏನು ಮಾಡ್ತೀರಿ, ₹1 ಸತ್ ಕೊಡಬಾರ್ದ್ರಿ, ನಾನು ಬಂದ ಪಗಾರಲ್ಲಿ ಒಟ್ಟು ತೊಗೊಂತಾಡ್ರಿ, ನನ್ನ ಮಗನ ಮಾದ ಮಾಡಿಸಾಡ್ರಿ ಅಂತ ಕೂತ್ಕೊಂಡು ಮತ್ತು ಮಂದಿ ಏನಂದ್ರು ಆರಾಮ ಚಂದ. ಇವಾಗ ಆರಾಮನ ಶಬ್ದಕ್ಕೆ ಗೊತ್ತಿಲ್ಲ, ಆರೋಗ್ಯ ಶಬ್ದಕ್ಕೆ ಗೊತ್ತಿಲ್ಲ, ಸುಖ ಅನ್ನೋ ಶಬ್ದಕ್ಕೆ ಅರ್ಥನ ಗೊತ್ತಿಲ್ಲ, ಶಾಂತಿ ಅನ್ನೋ ಶಬ್ದಕ್ಕೆ ಅರ್ಥನ ಗೊತ್ತಿಲ್ಲ. ಚಿಕ್ಕೊಂಡು ಗೊತ್ತಾಡಕತ್ತೀರಿ, ಏನು ಗೊತ್ತಿಲ್ಲ ನಿಮಗೆ. ಅದ ಮ್ಯಾಲ ನಾಟಕ ಮಾಡ್ತೀರಿ, ಎಲ್ಲ ಗೊತ್ತೈತಿ. ಏನು ಗೊತ್ತಿಲ್ಲ ಹಾಗೆ ನೋಡಿದ್ರೆ ಏನು ಗೊತ್ತದ? ಏನು ಊಟ ಮಾಡೋದು ಗೊತ್ತೈತೆ, ಎಷ್ಟು ಊಟ ಮಾಡೋದು ಗೊತ್ತೈತೆ, ಎಷ್ಟು ಉಪವಾಸ ಇರ್ಬೇಕು ಗೊತ್ತೈತೆ, ಎಷ್ಟು ಕೆಲಸ ಮಾಡೋದು ಗೊತ್ತೈತೆ, ಎಷ್ಟು ವಿಶ್ರಾಂತಿ ತಗೋಬೇಕು ಗೊತ್ತೈತೆ, ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡೋದು ಗೊತ್ತೈತೆ, ಎಷ್ಟು ದ್ವೇಷ ಮಾಡೋದು ಗೊತ್ತೈತೆ, ಎಷ್ಟು ದ್ವೇಷ ಮಾಡೋದು ಗೊತ್ತಿಲ್ಲ, ಎಷ್ಟು ಪ್ರೀತಿ ಮಾಡೋದು ಗೊತ್ತಿಲ್ಲ. ಮಾಡಿದ್ರೆ ಹುಚ್ಚರ ಬಿಡ ಪ್ರೀತಿ ಮಾಡ್ತೀರಿ. ಎಷ್ಟು ತಿಂತಿ, ಚಾಕ್ಲೇಟ್ ತಿಂತಿ, ಅದನ್ನ ತಿಂತಿ, ಇದನ್ನ ತಿಂತಿ, ಏನು ಅವನ ನೀವ ಜಗತ್ತಿನ ನೀವ ಹಡ್ದವ್ರ ಟೈಪು. ಅವ್ರಿಗೆ ತಳಕ್ ಧೂಳು ಹತ್ಲಾರ್ದಂಗೆ ಸಾಕ್ಸ್ ಮ್ಯಾಗ ಸಾಕ್ಸು 20 ಸಾಕ್ಸ್ ತಂದಿರ್ತಾರೆ ಮೊಮ್ಮಕ್ಳು. ಅದ 3 ತಿಂಗಳು ಮಕ್ಕಳಿಗೆ ಹಂಗೆ ಬೆಳೆಸ್ತಾರ, ರಾಜ್ಬೋರ್ ಟೈಪ್. ಸಿಕ್ಕಾಪಟ್ಟೆ ಪ್ರೀತಿ. ಅದ್ರ ಫಲ ನಿಮ್ಗೆ ಒದ್ದು ಹೊರಗೆ ಹಾಕ್ತಾರೆ ಅವರು. ಇದ್ರ ಫಲ ಅದು. ಹಂಗೆ ಮಾಡಿದ್ರಿ. ಯಾವಾಗ ದಂಡಿಸ್ಲಿಲ್ಲ, ಯಾವಾಗ ಪ್ರೀತಿ ಮಾಡಬೇಕು ಪ್ರೀತಿ ಮಾಡಲಿಲ್ಲ, ಯಾವಾಗ ವಿಶ್ರಾಂತಿ ತಗೋಬೇಕು ವಿಶ್ರಾಂತಿ ತಗೊಳ್ಳಿಲ್ಲ, ನೀವು ಹಾಳಾಗಿ ಹೋದ್ರಿ, ಡಯಾಬಿಟಿಸ್ ಬಂತು, BP ಬಂತು, ಸಾಯಿಗೆ ಕೂತ್ಕೊಂಡ್ರಿ. ಬದುಕಬೇಕು ಗೊತ್ತಾಗಲಿಲ್ಲ, ಯಾವಾಗ ವಿಶ್ರಾಂತಿ ತಗೋಬೇಕು ಗೊತ್ತಾಗಲಿಲ್ಲ, ಯಾವಾಗ ಹೆಚ್ಚು ಕೆಲಸ ಮಾಡಬೇಕು ಗೊತ್ತಾಗಲಿಲ್ಲ, ಏನು ಗೊತ್ತಾಗಲಿಲ್ಲ ನಿಮಗೆ. ಹೀಗಾಗಿ ನಿಮ್ಮ ಜೀವನವನ್ನು ನೀವೇ ಹಾಳು ಎಷ್ಟು ಚಂದ ಕಾಣಿಸ್ತಿರಲ್ಲ, ಬಟ್ ಒಳಗೆ ಬಡಬಾರ್ದು ತುಂಬೈತಿ. ಹಿಂಗೆ ಕೇಳಿರ್ಬೇಕಾದ್ರೆ ನನ್ನ ಕಡೆ ಯಾರು ಫೋನ್ ಮಾಡ್ತಾರೆ ಸುರುನ, ಗುರುಜಿ ನೀವೇ ಇದ್ದೀರಾ, ಭಾಳ ಸಂತೋಷ ಐತ್ರಿ ಗುರುಜಿ, ನಮ್ಮ ಪ್ರಾಬ್ಲಮ್ ಅದಾವ್ರಿ, ನನ್ನ ಗಂಡ ಶುರು ಆತ ಅದಾಗ ಶುರು ಆತ. ಅಷ್ಟು ಒಳಗರ ನಕ್ಕೊಂತ ನಾನು ಆರಾಮದೀನಿ ಸುಖದಿಂದ ಒಬ್ಬರು ಹೇಳೇ ಇಲ್ಲ. ಸುಖ ಅನ್ನೋದೇ ಗೊತ್ತಿಲ್ಲ ನಿಮಗೆ. ಹೇಳಿ ನೀವೆಲ್ಲರೂ ಏನು ಮಾಡ್ತೀರಿ ಗಣದವ್ರಿ ಕೆಲಸ, ಸುಖ ಪಡಕ ಮಾಡಕತ್ತೀರಿ. ಎಲ್ಲ ಮಕ್ಕಳನ್ನ ಹಡೀರಿ, ಗಳಿಸ್ರಿ, ಮನಿ ಮಾಡ್ರಿ, ವ್ಯವಹಾರ ಮಾಡ್ರಿ, ಏನು ಮಾಡ್ರಿ, ಸುಖದಿಂದ ಇರ್ಬೇಕಪ್ಪ. ಯಾರ್ಯಾರು ನೀವು ನಿಮ್ಮನ್ನು ಕಾಳಜಿ ಮಾಡ್ಕೊಳ್ಳೋದಿಲ್ಲ. ವಿಚಿತ್ರ ಅಂದ್ರೆ ಎಷ್ಟು ತ್ಯಾಗಮಯ ಇದೆ ಗೊತ್ತಿದ್ರು ಪ್ರತಿಯೊಬ್ಬರು. ಇವತ್ತು ಇವ್ರು ಅದಾರ ತಮ್ಮ ಸಲುವಾಗಿ ಒಂದು ಹರಕ್ಕೆ ಅಂಗಿನ ಹಾಕೊಂಡು ಅಡ್ಡಾಡ್ತಾರೆ. ಅವರು ಹರಿದಿತ್ತಪ್ಪ ಹೊಲಿಸ್ಕೊಂಡು ಅಡ್ಡಾಡ್ತಾರೆ. ಮಕ್ಕಳಿಗೆ ಹಂಗಿಲ್ಲ, ಹೊಸದ ತಂದು ಕೊಡ್ತಾರೆ. 2,000 ರೂಪಾಯ್ದು ಪ್ಯಾಂಟ್ ತಂದು ಕೊಡ್ತಾರೆ, 3,000 ರೂಪಾಯ್ದು ಶೂಸ್ ತಂದು ಕೊಡ್ತಾರೆ, 200 ರೂಪಾಯಿದ್ದು ಸಾಕ್ಸ್ ತಂದು ಕೊಡ್ತಾರೆ. ತಾವು ಹರಕಂಗಿ ಹಾಕೊಂಡು ಅಡ್ಡಾಡ್ತಾರೆ. ಮಗಳು ಇಷ್ಟು ತ್ಯಾಗಮಯ ಇದ್ದೀರಿ. ಒಂದು ಹೊತ್ತು ಊಟ ಕಡಿಮೆ ಮಾಡ್ತೀರಿ, ಮಕ್ಕಳಿಗೆ ಉಣಿಸ್ತೀರಿ. ಅದ ಮಕ್ಕಳು ಎಷ್ಟು ಬೆಳೆಸ್ತೀರ ಅದನ್ನ. ನಿಮ್ದು ಉದ್ದೇಶ ಏನು? ನನ್ನಂಗೆ ಈಗ ನೀವು ಬೆಳೆದಿರಿ. ಹೆಂಗೆ ಬೆಳೆದಿರಪ್ಪ ಅಂತಂದ್ರೆ ಕಷ್ಟಪಟ್ಟು ಬಂದಿರಿ.
ಒಬ್ಬ ಬಿಸ್ನೆಸ್ ಮ್ಯಾನ್ ಅದಿರಿ, ಒಬ್ಬ ವ್ಯವಹಾರಸ್ಥ ಅದಿರಿ, ಒಬ್ಬ ನೌಕರಿ ಮಾಡಕತ್ತೀರಿ, ಯಾರ್ಯಾರ ಕೈಗೆ ನೌಕರಿ ಮಾಡಕತ್ತೀರಿ. ನನ್ನ ಬದುಕಿನಾಗ ನನ್ನ ಮಗಳು ಆಡ್ಬಾರ್ದು. ನಿಮ್ದು ಉದ್ದೇಶ ಒಂದು, ನನ್ನಂಗೆ ನನ್ನ ಮಕ್ಕಳು ಬೆಳಿಬಾರ್ದು, ಅವ್ರು ಚಂದ ಬೆಳಿಬೇಕು, ಅವ್ರು ಚಂದ ಬೆಳಿಬೇಕು, ರಾಜ್ಕುಮಾರಂಗೆ ಬೆಳಿಬೇಕು, ಸುಖದಿಂದ ಬದುಕಬೇಕು, ನನ್ನಂಗೆ ಆಗ್ಬಾರ್ದು. ಸತ ಕಷ್ಟಪಡಕತ್ತೀರಿ, ಕಷ್ಟಪಡಕತ್ತೀರಿ, ನನ್ನಂಗೆ ಆಗಬಾರ್ದು. ಎಷ್ಟು ಇದು ತ್ಯಾಗನೇ ಇದ್ದೀರಿ. ಆದ್ರೆ ಹಿಂಗೆ ಮಾಡಿ ಮಾಡಿ ನಿಮ್ಮ ಮಕ್ಕಳಿಗೆ ಸರ್ಕಸ್ ಸಿಂಹ ಮಾಡಿಟ್ಟಿರಿ. ಸರ್ಕಸ್ ಸಿಂಹ ಹೆಂಗದ ಗೊತ್ತದ? ಭಾರತ್ ಸರ್ಕಸ್ ಅಂತ ಒಂದು ಸರ್ಕಸ್ ಬಂದಿತ್ತು. 6 ಸಿಂಹ ಇತ್ತು, 13 ಹುಲಿ ಇದ್ದು, 8 ಕರಡಿದ್ದು ಇದ್ದು. ಒಂದ್ಸಲ ಪ್ರವಾಹ ಬಂದ್ಬಿಡ್ತು, ಅವ್ನು ಪಂಜರದಾಗ ಹಾಕ್ಯಾರ. ಪ್ರವಾಹ ಬಂದ್ಬಿಡ್ತು, ಎಲ್ಲರೂ ಗಿಚ್ಚಿಗಳು ಓಡಿದ್ರು, ಎಲ್ಲ ಪಂಜರ ಗಿಂಜರ ಬಾಯಿ ಹತ್ತು ತಿಳ್ಕೊಂಡು ಹೊಡೆದು. ಮುಂದೆ ಒಂದು ಸಿಂಹ ಕಡೆಗೆ ಬಂದು ಒಂದು ಏನೋ ಉಚ್ಕೊಂಡು ಬಂತು, ಇದು ಮಾತು ಇದ್ರಾಗ ಬಂತಂತ. ಅವಾಗ ಹೀಗ ನಳ್ಕೊಂತ ಕುಂತಿತ್ತಂತ. ಯಾಕೋ ಹಿಂಗದಿ ಅಂತ. ನನಗೆ ಯಾವ ಪ್ರಾಣಿನ ಸಿಕ್ಕಿಲ್ಲ, ನಾ ಏನು ಮಾಡಲಿ, ನನಗೆ ಬ್ಯಾಟಿನ ಬಂದಿಲ್ಲ, ನನ್ನ ಮೌಸನೇ ಇಲ್ಲ ಅಂತ. ಯಾರು ತಂದು ಹಾಕ್ತಾರೆ, ಮತ್ತೆ ಯಾರೋ ತಂದು ಹಾಕ್ತಾರೆ ಅಂತ ಯಾಕೆ ಹಾಕ್ತೀರಿ? ಹಿಂಗೆ ಮಾಡಿದ್ರಿ. ಏನಿತ್ತದು? ತಾನೇ ಹೋಗಿ ತನ್ನ ಬ್ಯಾಟಿ ಹುಡ್ಕೊಂಡು ತಿಂದು ಬದುಕುವಂತ ಸಿಂಹದು. ಸರ್ಕಸ್ನ್ಯಾಗ ದಿನ ಒಂದಿಟ್ಟಿಟ್ಟು 2 ಕೆಜಿ ತಂದು ಹಾಕ್ಯಾರ, ಬೆಳೆಸ್ಯಾರ. ಅದು ಏನೈತಿ, ಯಾರೋ ತಂದು ಹಾಕಿದಾಗ ತಿನ್ನೋದು ಅಂತ. ಹಂಗೆ ನಿಮ್ಮ ಮಕ್ಕಳು ಮಾಡಿಟ್ರಿ. ಹಂಗೆ ನಿಮ್ಮ ಸರ್ಕಸ್ ಸಿಂಹ ಮಾಡ್ರಿ ನಿಮ್ಮ ಮಕ್ಕಳನ್ನ. ನೀವು ಸಾಯ್ಬೇಕಾದ್ರೆ ಅವನ 10 ರೂಪಾಯಿ ಹುಟ್ಟುದಲ್ಲ ಅವ್ರಿಗೆ. ಗೊತ್ತದ? ಅವ್ರು ದುಡಿಯೋದು ಗೊತ್ತಿಲ್ಲ. ಯಾರು ನಿಮ್ಮ ಮಕ್ಕಳನ್ನ ನೀವು ದುಡಿದಿರಿ, ಆದ್ರೆ ನಿಮ್ಮ ಮಕ್ಕಳನ್ನ ಪರಿಶ್ರಮ ಇಲ್ಲದೆ ರೊಕ್ಕ ಬರಬೇಕು. ಇರೋ 10 ಎಕರೆ ಹೊಲ ಎಣ್ಣೆ ಮಾಡಿದ್ರಿ, ಲಕ್ಷ ಹೇಳಿ ಬಂತು, ಕೋಟ್ಲೆ ಬಂತು, ಮೇರೆಲೆ ಮಕ್ಕಳು ಅಂತಂದ್ರೆ, ಖರ್ಚು ಮಾಡ್ರೆ ಮಕ್ಕಳು ಅಂತಂದ್ರೆ ನೀವು ಮಾಡ್ಯಾರ. ಅವರು ದುಡಿತಾರ, ತಿಂತಾರ, ಮುಸ್ತಿ ಮಾಡಿ ಹೋಗ್ತಾರ. ಸ್ವಲ್ಪ ಬ್ಯಾಡ ಅಂದಿರ್ಬೇಕಾರೆ ವೈರಿ ಹಾಕ್ಬಿಡ್ತೀರಿ. ವೈರಿ ಕುಡಿದು ಬಿಡ್ತೀವಿ. ಯಾಕೋ ಮತ್ತೆ ಏನು ಎದಕ್ಕೆ ಬಂದದ್ದು ಜನ್ಮ? ಕುಡಿಯಾಕ ತಿನ್ನಾಕ ಬಂದತಿ. ನೀ ಮಾಡಿಲ್ಲ ಅಂದ್ರೆ ನಾನು ಮಾಡ್ಬಾರ್ದಾನ ಅಂತ ಆಗ್ಬಿಡಿತ್ತು. ಏನು ಮಾಡ್ತಿರುವಾಗ ಬಬ್ಬೆ ಕೊಟ್ರಿ ಎಲ್ಲರೂ ಎದುರಿಸ್ತದೆ. ಇವತ್ತು ನಾ ಹೇಳಿದ ನಿಯತ್ತು ಅನ್ನೋದಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಂದಿ ಬರ್ತಾರ, ಕೊಟ್ಟರಕ್ಕೆ ವಾಪಸ್ ಬರೋದು ಬರ್ತಾರೆ. ಮತ್ತು ಮೊದಲ 5,000 ಕೊಟ್ಟಿನಿ, 10,000 ಕೊಟ್ಟಿನಿ ಅಂತ ಹೇಳ್ತಿದ್ರು. ಈ 80 ಲಕ್ಷ ಕೊಟ್ಟಿನ್ರಿ, ವಾಪಸ್ ಬರೋದು ಬಂದು ಬರ್ತಾರೆ. 2.5 ಕೋಟಿ ರೂಪಾಯಿ ಅವ್ರ ಬಿಸ್ನೆಸ್ ಹಾಕಿ ಕೊಟ್ಟಿನ್ರಿ, ವಾಪಸ್ ಬರೋದು ಬರ್ತಾರೆ. ಕಂಗಾಲಾಗಿ ಬರ್ತಾರೆ. ಇರೋದೆಲ್ಲ ಕೊಟ್ಟಿನ್ರಿ ಬಡ್ಡಿ ಆಸೆಕ. ಮತ್ತು ನಾ 5 ತಿಂಗಳು ಬಡ್ಡಿ ಕೊಟ್ಟಿರಿ, ಚಂದ ಬಡ್ಡಿ ಕೊಟ್ಟಿರಿ, ಈಗ ಒಟ್ಟು ಕೊಡುವಾಗ ಬಡ್ಡಿನೂ ಇಲ್ರಿ, ಹಸುರನೂ ಇಲ್ರಿ. ಏನು ಮಾಡಿದ್ರು ಯಾರಿದು? ಎಂಥ ಪುಸ್ತಕ ಮಾಡಿದ್ದೀನಿ. ಎಷ್ಟು ಮಂದಿ ಬಿಸ್ನೆಸ್ ಮಾಡಿ ಬರ್ತಾರೆ. ಗುರೂಜಿ 40 ವರ್ಷ ಚಂದ ಬೆಳೆದಿತ್ರಿ, ಮಗ್ಳು ಹುಳು ಅದು ಮಾಡ್ತು ಇದು ಮಾಡ್ತು ಅಂತ ಹಾಕಿಬಿಟ್ಟ, ಹೈಪರ್ ಮಾಡ್ತು ಅಂತ ಹಾಕಿಬಿಟ್ರು. ನಾವು ನನ್ನ ಹೊಡ್ಕೊಂಡು ಕುಂತೀವಿ. ಗುರುಜಿ ಆಳುಗಳಿಗೆ ಕೂಡ ರೊಕ್ಕಿಲ್ಲ, ಮೇಂಟೈನ್ ಮಾಡೋಕ್ಕೆ ರೊಕ್ಕಿಲ್ಲ. ಗುರುಜಿ ಏನು ಮಾಡ್ರಿ ಗುರುಜಿ? ವಿಚಿತ್ರ ಎಷ್ಟು ವಿಚಿತ್ರ ಅಂದ್ರೆ, ಒಂದೇ ಒಂದು ವಾರ ನನ್ನ ಮಕ್ಕಳು ನನ್ನ ಆಶ್ರಮದಲ್ಲಿ ಬಂದು ಕೂಡಿರ್ಬೇಕಾರೆ ನಿಮಗೂ ಸಮಸ್ಯೆ ಇರ್ಬೋದು ಕರೆ. ಅವನ್ನೆಲ್ಲ ಕೇಳಿದ ಮೇಲೆ ಯಪ್ಪು ಇವ್ರ ಮುಂದೆ ನಾನೇನು ಅಲ್ಲ ಅಂತ ಏನಾಗ್ತದೆ. ಅವ್ರದ್ದು ಸಮಸ್ಯೆ ಕೇಳಿ ನೀವೇನು ಮಾಡ್ತೀರಪ್ಪ ಅಂದ್ರೆ, ಯಪ್ಪು ಹಿಂಗೆಲ್ಲ ಚಂದ ಬಂದಾರ, ಇವ್ರಿಗೂ ಸಮಸ್ಯೆ ಇದಾರ ಅಂತ ತೊಲೆ ಕೂಡ ಪರಿಚಯ ಅವರು. ಹಾಗೆ ಸಿಕ್ಕೊಂಡ್ಬಿಟ್ರಿ ಎಲ್ಲರೂ ಒಂದು ರೀತಿಯಿಂದ. ಅವಾಗ ಏನು ಮಾಡ್ತೀರಿ ನೀವು? ದಾರಿ ತೋತಿಲ್ಲ. ಇದ್ದ ಬಿಸ್ನೆಸ್ ಹಾಳಾತು, ಮಕ್ಕಳು ಮಾತು ಕೇಳಬಲ್ರು, ಹೇಂತಿ ಅಸಂಟಾಳ. ಒಬ್ಬ ಮನ್ಯಾಗ ಹೇಂತಿ ಹಿಂಗೆ ಕಾಡ್ತಾರ್ರಿ. ನೋಡ್ರಿ, ಜಗತ್ತಿನಾಗ ನಿಮಗೆ ಮರ್ಯಾದೆ ಸಿಗಬೇಕಪ್ಪ ಅಂದ್ರೆ ನಿಮ್ಮ ಮನೆ ಮತ್ತೆಲ್ಲಿ ಕೊಡ್ತಾರೆ ನಿಮ್ಮ ಮರ್ಯಾದೆ? ನೀವು ಇವತ್ತು ಅಂಬಾನಿ ಇರ್ಬೋದು, ನಿಮ್ಮ ಕೂಡ ಸೆಕ್ಯೂರಿಟಿ ಇರ್ಲಿಕ್ಕಪ್ಪ ಅಂದ್ರೆ ನಿಮ್ಮ ಮಕ್ಳು ಯಾರು ಬಂದಿರ್ಲಿಕ್ಕಪ್ಪ, ಅಂಬಾನಿ ಸಹಿತ ಹುಚ್ಚುಡ ಹಾಕೋಣ ಮಂದಿ ಮುಂದೆ. ಹೌದಲ್ಲ? ಹಿಂಗೆ ಅಡ್ಡಾಡ್ತಿರ್ತೀರಿ. ನಿಮ್ಮ ಹತ್ರ ಹೌದು 10 ಕೋಟಿ ಇರ್ಬೋದು, ಒಂದು ಸೈಕಲ್ ತೊಗೊಳತ್ತು, ಗಾಡಿ ತೊಗೊಂಡೋಗಿರ್ತೀರಿ, ಸ್ವಲ್ಪ ಟಚ್ ಮಾಡಿರಿ, ಯಾಕೆ ಮುಸ್ಲಿಮ್ಗಂತ ಅಂತಾರೆ ಅವರು.
ನೀವು ಯಾರೇ ಇರಲಿ ಸಂಬಂಧ ಇಲ್ಲದ ಬೈಕೊಂಡ್ಬಿಡ್ತಾರ ಅಂತ ಕಾಲದ. ಆದ್ರೆ ನಾ ಹೇಳ್ತೀನಿ, ಮಂದಿ ಗೌರವ ಕೊಡ್ಲಿ ಬಿಡ್ಲಿ, ಆದ್ರೆ ಕನಿಷ್ಠ ಮನ್ಯಾಗರ ಗೌರವ ಬೇಕಿಲ್ಲ. ನಿಮಗೆ ಯಾರು ನಿಮಗೆ ಗೌರವ ಕೊಡ್ಬೇಕಾಗಿತ್ತು ಅವರೇ ಗೌರವ ಕೊಡ್ಲಿಕ್ಕೆ ಬಂದ್ರೆ ಸ್ಥಿತಿ ಹೆಂಗಿರುತ್ತೆ ಹೇಳ್ತೀರ. ಅಲ್ಲಿ ಯಾಕೆ ಬಂದಿ ಕುಂತಿಲ್ಲ, ಏನ್ ಮಂಗ್ಯ ಹತ್ರ ಕುಂತೀವಿ ನಾವನ್ನ ಬಿಡಕ್ಕೆ ಹೋಗ, ಹಿಂಗೆಲ್ಲ ಬೈದ್ರ ಏನಾಗ್ಬೋದು ನಿಮ್ಮ ಬಗ್ಗೆ? ಏನಾಗ್ಬೋದು? ಮಕ್ಕಳು ಮಾತು ಕೇಳದೇ ಇದ್ರ, ಮಕ್ಕಳು ಗೌರವ ಬಿಡಿದ್ರಿ ಏನಾಗ್ಬೋದು ನಿಮ್ಮ ಬಗ್ಗೆ? ನಿಮ್ಮ ಮನ್ಯಾಗ ನಿಮಗೆ ಕಿಮ್ಮತ್ತಿಲ್ಲ, ನಿಮ್ಮ ಮನ್ಯಾಗ ಗೌರವ ಇಲ್ಲಪ್ಪ ಅಂದ್ರೆ ತಗೊಂಡು ಸುಡಬೇಕು ನಿಮ್ಮ ಜನ್ಮ. ಯಾತಕ್ಕೆ ಬದುಕ್ಬೇಕು ಹಾಗಾದ್ರೆ? ಯಾತಕ್ಕೆ ಬದುಕ್ಬೇಕು? ಈ ಪ್ರಶ್ನೆ ಬರುತ್ತಲ್ಲ ಏನು? ನಿಮಗೆ ಗೌರವ ಕೊಡಬೇಕಾದವರು, ಮರ್ಯಾದೆ ಕೊಡಬೇಕಾದವರು, ವಿಧೇಯರಾಗಬೇಕಿದ್ದವರು ಯಾವ್ದು ಶಿವ ಆಗಿಬಿಟ್ರೆ ನಿಮ್ಮದೇ ಅನ್ನ ಉಂಟು ಅವ್ರು ಬೆಳೆದಾರ. ಆದರೆ ಒಂದು ನಾಯಿ ಒಂದು ತುತ್ತು ಕೊಟ್ರಪ್ಪ ಅಂದ್ರೆ ನಾಯಿ ಸಹಿತ ಬಾಲಾಡಿಸ್ಕೊಂತ ಮಾಲಕಿಗೆ ಇದನ್ನು ಮಾಡ್ತದ. ಇವರೆಲ್ಲ ನಿಮ್ಮನ್ನು ಜಾಕ್ ಮಾಡ್ಯಾರ, ನೀವು ಅವ್ರು ಜಾಕ್ ಮಾಡಿರಿ, ನಾಯಿಗಿಂತ ತತ್ತಾಗ ಮಕ್ಕಳು ಎಲ್ಲರೂ ಕೂಡ ನಿಮ್ಮ ಎಲ್ಲರೂ ನಿಮ್ಮ ಕೂಡಿ ನಿಮ್ಮ ಕೂಡಿ ಏನದಲ್ಲ ಅವರೆಲ್ಲ ನಿಮ್ದ ಉಂಡಾರ ನಿಮಗೆ ಕೌಕ್ಕೊಂತಾರ, ನಿಮಗೆ ಗುರುತ್ಕೊಂತ ನಿಮ್ಗೆ ಹಂಗೆ ನಡ್ದದ. ಯಾಕಂದ್ರೆ ಒಂದು ಮಣಿ ಅಂತಪ್ಪ ಅಂದ್ರೆ ಒಂದು ಮಣಿ ಇರ್ತದ, ಅದೊಂದು ಫಿಲ್ಮ್ ಇದ್ದಂಗೆ. ಜೀವನ ಅಂದ್ರೆ ಆ ಜೀವನದೊಳಗೆ ಒಬ್ರು ಹೀರೋ ಅದರ, ಒಬ್ರು ಹೀರೋ ಆದ್ಮೇಲೆ ವಿಲನ್ ಇದ್ದೇ ಇರ್ಬೇಕಲ್ಲ. ಆ ವಿಲನ್ ಯಾರು? ವಿಲನ್ ಯಾರು? ನಿಮ್ಮ ಬದುಕು ಅನ್ನೋ ಸಿನಿಮಾದಾಗ ವಿಲನ್ ಯಾರು? ನೀವರಾಗಿರ್ತೀರಿ, ಒಂದು ನಿಮ್ಮ ಹಿಂತರಾಗಿರ್ತೀರಿ. ನಿಮ್ ಏನ್ ಸಭ್ಯ ಇದ್ರೆ ನೀವು ಗುರುಕಂತೀರಿ, ಹಾಗೆ ಗುರುಕಂತ ಎರಡು ಇಬ್ರು ಸಭ್ಯದ ಶಕ್ಯನೇ ಇಲ್ಲ, ಶಕ್ಯನೇ ಇಲ್ಲ. ಗ್ಯಾರಂಟಿ ಹೌದಲ್ಲ? ಯಾಕ್ರಿ ಹೌದಲ್ಲ? ನೀವಿಬ್ರು ಬರೋಬ್ಬರ ಇದ್ದೀರ, ವಿಲನ್ಗಳು ನಿಮ್ಮ ಮಕ್ಕಳು. ನೀವಿಬ್ರು ಸಭ್ಯ ಇದ್ರಿ, ಹೀರೋ ಹೀರೋಯಿನ್ ಬರೋಬ್ಬರದಾರ ಅಂತಂದ್ರೆ ಮಕ್ಕಳು ಹೆಂಗ ದುರ್ಯೋಧನ ದುಶ್ಯಾಸನ ಮಹಾಭಾರತ ಯುದ್ಧದೊಳಗೆ ಆತರು ಅಂತಂದ್ರ ಯುದ್ಧ ನಡೀತೈತಿ, ಕೊಲ್ತಾರ, ಇವ್ರು ಕೊಲ್ತಾರ, ಇವ್ರು ಅವ್ರು ಕೊಲ್ತಾರ. ಎಷ್ಟು ಮಂದಿ ಬರ್ತಾರ, ಎಷ್ಟು ಮಂದಿ ಬರ್ತಾರ. ಗುರುಜಿ ನಮ್ಮ ಅಣ್ಣಗ ನಮ್ಮ ಅಪ್ಪ ಇದನ್ನೆಲ್ಲ ಸಂಪಾದನೆ ಹೋಗಪ್ಪ ಅಂತಕೊಂಡು 86 ಎಕರೆ ಜಮೀನು ಇದು ಮಾಡ್ಯಾನ, ನಮ್ಗೆ 1 ಎಕರೆ ಕೊಡವಲ್ರಿ ಗುರುಜಿ. ಕೇಳಿದ್ರೆ ಅದು ಇದು ಮಾಡಿ ನೀವು ಯಾಕೆ ಬೇಕು, ನಾನೆಲ್ಲ ನೋಡ್ಕೊಂತೀನಿ ಅಂತಂದ್ರೆ ಇದು ನೋಡೋಲ್ರಿ, ಪಾಲ ಮಾಡೋಲ್ರಿ, ಈಗ ಬರ್ತಾರ ಅಂತಂದ್ರೆ ಕೇಳಿ ಸಾಕಾಗೈತಿ. ಪೀಟಿಗೆ ಸಾಕು, ಮುಂದೆ ಹೋಗುವ.